Good morning. Yet another Saturday and yet another ride with YOLO rides. Obviously destination ಅಂತೂ ಬ್ಯೂಟಿಫುಲ್ ಆಗಿ ಇದ್ದೇ ಇರುತ್ತೆ. ಸೊ ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಆದರೆ ಆನ್ ದ ವೇ ಟು ದ ಪ್ಲೇಸ್ ಐ ಕೇಮ್ ಅಕ್ರಾಸ್ such a beautiful scenery on the Bangalore-Hyderabad highway that I had to take this video. This is the Bangalore-Hyderabad highway. ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಟುಡೇ ಐ ಹ್ಯಾವ್ ಕಮ್ ವಿತ್ ಮೈ ಫ್ರೆಂಡ್ ಆ್ಯಂಡ್ ನೇಬರ್ ರಿಚರ್ಡ್. ಸೊ ಈ ಸೀನ್ ನೋಡಿದ ತಕ್ಷಣ ವಿ ಜಸ್ಟ್ ಪಾರ್ಕ್ಡ್ ಅವರ್ ವೆಹಿಕಲ್ಸ್ ಆ್ಯಂಡ್ ವಿ ಹ್ಯಾಡ್ ಟು ಕ್ಯಾಪ್ಚರ್ ದಿಸ್ ಆ್ಯಂಡ್ ಟೇಕ್ ಸಮ್ ಪಿಕ್ಚರ್ಸ್. ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ ನನಗೆ, ಆದರೆ ವಾವ್, ಲುಕ್ ಅಟ್ ದಟ್ ಬ್ಯೂಟಿ ಔಟ್ ದೇರ್. ಲುಕ್ ಅಟ್ ದಟ್. ಐ ಮೀನ್ it's so beautiful. A fog and those clouds on the mountain, ಒಂಥರ ಪೋಸ್ಟರ್ ಪಿಕ್ಚರ್ ಥರ ಇದೆ ಅಲ್ವಾ. ಸೊ had to show this. I am super pumped up after this view. ಸೊ ಬ್ಯಾಂಗ್ಳೂರ್-ಹೈದರಾಬಾದ್ ಹೈವೇನಲ್ಲಿ ಸುಮಾರು 65 ಕಿಲೋಮೀಟರ್ ಬಂದಾದಮೇಲೆ ಜಸ್ಟ್ ಸ್ವಲ್ಪ ಆಫ್ ರೋಡ್ ತೊಗೊಂಡಾದ್ಮೇಲೆ ಒಂದು ಸೂಪರ್ ಜಾಗಕ್ಕೆ ಬಂದಿದ್ದೀವಿ ಇವತ್ತು. ಟೋಟಲಿ ಅನ್ಎಕ್ಸ್ಪ್ಲೋರ್ಡ್ ಜಾಗ. ಇಟ್ಸ್ ಅ ಡ್ಯಾಮ್, ಪರಗೋಡು ಡ್ಯಾಮ್ ಅಥವಾ ಚಿತ್ರಾವತಿ ಡ್ಯಾಮ್ ಅಂತ ಕರೀತಾರೆ ಇದನ್ನ. ಎಷ್ಟು ಚೆನ್ನಾಗಿದೆ ಜಾಗ ಅಂದರೆ, ಐ ಮೀನ್ ಐ ಕೆನಾಟ್ ಎಕ್ಸ್ಪ್ಲೇನ್ ಹೌ ಹ್ಯಾಪಿ ಐ ಆಮ್ ಫೀಲಿಂಗ್ ರೈಟ್ ಹಿಯರ್. ಎಸ್ಪೆಷಲಿ ಇಲ್ಲಿ ಯಾವುದೋ ಒಂದು ಜಾತಿ ಹಕ್ಕಿಗಳು, ತುಂಬ ಹಕ್ಕಿಗಳಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ವಿಲ್ ಟೇಕ್ ಅ ಡೀಟೇಲ್ಡ್ ವಿಡಿಯೋ ಆನ್ ಶೋ. ಸೊ ಸ್ಟೇ ವಿತ್ ಮೀ ಆ್ಯಂಡ್ ವಾಚ್ ಇನ್ ಡೀಟೇಲ್ ಪರಗೋಡು ಚಿತ್ರಾವತಿ ಡ್ಯಾಮ್. ಇದು ಬಾಗೇಪಲ್ಲಿ ಹತ್ರ ಬರುತ್ತೆ, ಬಾರ್ಡರಲ್ಲಿ. ಇಟ್ಸ್ ಅಬೌಟ್ 100 kilometers from Koramangala, so 80 to 100 kilometers from Bangalore. It was a solid 2 hours ride, but superb heavenly ride, blissful ride on NH44. Road super ಆಗಿತ್ತು, and I think the post rain weather was also amazing. ಸ್ವಲ್ಪ ಬಿಸಿಲಿದೆ ಇವತ್ತು. It is superb. So stay tuned and watch this amazing place. That is the entrance. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಯು ಹ್ಯಾವ್ ಅ ಹ್ಯೂಜ್ ಸ್ಪೇಸ್ ಫಾರ್ ಪಾರ್ಕಿಂಗ್. ಅಲ್ಲಿಂದ ಹಾಗೇ ನಡ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಜಸ್ಟ್ ವಾಕ್ ಆನ್ ದಿಸ್ ಬ್ರಿಡ್ಜ್. ಸುತ್ತ ಎರಡೂ ಸೈಡು ನಿಮಗೆ ಬ್ಯೂಟಿಫುಲ್ ನೀರು ಕಾಣಿಸುತ್ತೆ. ನೀರು ಮಣ್ಣಿದೆ, ಯಾಕೆಂದರೆ ವಾರದಿಂದ ತುಂಬ ಮಳೆ ಸುರಿತಾ ಇದೆ ಅಂತೆ, ಅದರಿಂದ ಮಣ್ಣಿದೆ. ಆ ಸೌಂಡ್ ಕೇಳಿಸ್ತಾ ಇದೆಲ್ಲ, ಅದು ಇಲ್ಲಿಂದು ಯಂತ್ರಾಗಾರ, ಅಂದರೆ ಮೆಷಿನರಿ ವಿಚ್ ಇಸ್ ಫಾರ್ ದಿಸ್ ಡ್ಯಾಮ್. ಇಲ್ಲೊಂದು ಬಿಲ್ಡಿಂಗ್ ಇದೆ, ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವ ಯಂತ್ರಾಗಾರ ಅಂತ ಹಾಕಿದ್ದಾರೆ. ಸೊ ಇಡೀ ಬಾಗೇಪಲ್ಲಿ ಸಿಟಿಗೆ ಇಲ್ಲಿಂದಾನೇ ಅಂತೆ ವಾಟರ್ ಸಪ್ಲೈ ಆಗೋದು. ಅಷ್ಟೇ ಅಲ್ಲ, ನೀವು ಸ್ಟ್ರೇಟಾಗಿರೋ ಬೋರ್ಡ್ ನೋಡಿದ್ರೆ ಇಟ್ ಸೇಸ್ ಬಾಗೇಪಲ್ಲಿ, ಗುಡಿಬಂಡೆ ಪಟ್ಟಣಗಳು ಮತ್ತು 128 ಹಳ್ಳಿಗಳ ನೀರು ಸರಬರಾಜು ಅಂತ. ಸೊ ಅಂದರೆ
ಸುತ್ತಮುತ್ತಲಿರೋ ಎಲ್ಲ ಪ್ರದೇಶಕ್ಕೂ ಇಲ್ಲಿಂದನೇ ನೀರು ಸರಬರಾಜು ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಇಲ್ಲೊಬ್ಬರು ಕೆಲಸ ಮಾಡ್ತಾಯಿದ್ರು, ಅವರು ಈ ಬಿಲ್ಡಿಂಗ್ ಹಿಂದೆ ಹೋಗ್ಬೋದು, ಇನ್ನೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರು. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೇಕ್ ಅ ವಾಕ್. ಸೊ ಸಾರಿ ಇಫ್ ದ ವಿಡಿಯೋ ಇಸ್ ಅ ಲಿಟಲ್ ಶೇಕಿ. ಸೊ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಸಣ್ಣ ಜಾಗ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಎಷ್ಟು ದೂರಕ್ಕೂ ಈ ಮಣ್ಣಿನ ಬಣ್ಣದ ನೀರು. Was an amazing thing that the person working here showed. He's banging the windows here and ಈ ಬಿಲ್ಡಿಂಗ್ ಕೆಳಗಡೆಯಿಂದ ಎಷ್ಟೊಂದು ಪಾರಿವಾಳಗಳು ಹಾರಿ ಹೊರಗೆ ಬಂತು. ಇಟ್ ವಾಸ್ ಅನ್ ಅಮೇಝಿಂಗ್ ಥಿಂಗ್ ಟು ಸಿ. ಸಕ್ಕತ್ತಾಗಿತ್ತು ನೋಡೋಕ್ಕೆ. ಸೊ ಈ ಡ್ಯಾಮಲ್ಲಿ ರೈಟ್ ನಾವು ಸುಮಾರು 720 ಅಡಿ ಅಷ್ಟು ನೀರಿದೆ. ಇಲ್ಲಿ ಬಂದು ಒಂದು ಕಾಯಿನ್ ಹಾಕ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ಇಲ್ಲಿ ಕೆಲಸ ಮಾಡ್ತಾಯಿದ್ದವ್ರು ಹೇಳಿದ್ರು, ಅದೇ ಮಾಡ್ತಾಯಿದ್ದೀನಿ. ಈ ಸ್ಟೆಪ್ಸ್ ಆ್ಯಕ್ಚುಲಿ ಸಕ್ಕತ್ ಇಷ್ಟ ಆಯಿತು ನನಗೆ. ಕೆಳಗವರೆಗೂ ಹೋಗ್ಬೋದು, ನೀರು ಮುಟ್ಟಿ ನೋಡ್ಬೋದು. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಸ್ಪೆಷಾಲಿಟಿ ಆಫ್ ದ ಡ್ಯಾಮ್. ಸೊ ಲೈಕ್ ಐ ಸೆಡ್, ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಸೊ ಇಷ್ಟ ಆದರೆ ಡೆಫಿನೆಟ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ ಆ್ಯಂಡ್ ಲೆಟ್ ಅಸ್ ನೋ ಹೌ ಯು ಲೈಕ್ ಇಟ್ ಆ್ಯಂಡ್ ಕಮೆಂಟ್ಸಲ್ಲಿ ಡೆಫಿನೆಟ್ಲಿ ತಿಳಿಸಿ. So until next video, bye bye. Please like, share, subscribe and encourage us. YOLO rides, you live only once. ಲಾಸ್ಟ್ ಟೈಮ್ ನಾನು ಹಾಕಿದ ಎಕ್ಸ್ಟ್ರಾ ವೀಡಿಯೋಸ್ಗೆ ಆ್ಯಕ್ಚುಲಿ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ, ಇಷ್ಟ ಆಯಿತು ಅಂತ. ಅದಕ್ಕೆ ಈ ಸಲ ಒಂದು ನಮ್ಮ ರಿಟರ್ನ್ ಜರ್ನಿದು ವೀಡಿಯೋ ಹಾಕ್ತಾಯಿದ್ದೀನಿ. ಅನ್ಫಾರ್ಚುನೇಟ್ಲಿ ನನ್ನ ಆ್ಯಕ್ಷನ್ ಕ್ಯಾಮ್ ಟೈಮ್ ಲ್ಯಾಬ್ಸ್ ಮೋಡಲ್ಲಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ದ್ಯಾಟ್ಸ್ ವೈ ದಿಸ್ ಫಿಯಾಸ್ಕೋ ಆ್ಯಂಡ್ ಫುಲ್ ಟೈಮ್ ಲ್ಯಾಬ್ಸ್ ಮೋಡಲ್ಲಿದೆ. ಬಟ್ ಗುಡ್ ಪಾರ್ಟ್ ಇಸ್ ಸ್ಟಿಲ್ ದ ಸೀನ್ರಿ ಈಸ್ ಗುಡ್ ಆ್ಯಂಡ್ ಒಂಥರ ಕ್ಲೌಡ್ಸ್ ಒಳಗೆ ರೈಡ್ ಮಾಡ್ದಂಗಿತ್ತು. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಹಾಗೆ ಈ ಡ್ಯಾಮ್ ಹತ್ತಿರ ಒಂದು ಒಳ್ಳೆ ಪಾರ್ಕ್ ಇದೆ ಅಂತೆ, ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ವಿ ಹ್ಯಾಡ್ ಪ್ಲ್ಯಾನ್ ಟು ಗೋ ದೇರ್ ಟು, ಬಟ್ ವಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಗೆಟಿಂಗ್ ಅ ಲಿಟಲ್ ಡಿಹೈಡ್ರೇಟೆಡ್. ಅದಕ್ಕೆ ಹೆಂಗೂ ರೋಡ್ ಚೆನ್ನಾಗಿದೆ, ಇನ್ನೊಂದು ದಿನ ಹೋಗೋಣ ಅಂತ ವಿ ಜಸ್ಟ್ ಲೆಟ್ ಇಟ್ ಗೋ ಆ್ಯಂಡ್ ಇಲ್ಲಿಗೆ ಬಂದ್ವಿ. ಸೊ ವಾಟರ್ ಪ್ಲೀಸ್ ಪ್ಯಾಕ್ ಅ ಲಾಟ್ ಆಫ್ ವಾಟರ್. ಸುತ್ತಮುತ್ತ ಅಟ್ಲೀಸ್ಟ್ ಆ ಡ್ಯಾಮ್ ಹತ್ತಿರ ಏನೂ ಇಲ್ಲ ತಿನ್ನೋಕ್ಕೆ. ಹೈವೇನಲ್ಲೂ ದೂರದವರೆಗೂ ಏನೂ ಹೋಟೆಲ್ಸ್ ಇಲ್ಲ, ರೆಸ್ಟೋರೆಂಟ್ಸ್ ಇಲ್ಲ, ಚಿಕ್ಕ ಅಂಗಡಿಗಳು ಕೂಡ ಇಲ್ಲ. ಬಟ್ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ. ಆ್ಯಂಡ್ ತುಂಬ ಗ್ರೀನ್ ಟ್ರೀಸ್ ಇತ್ತು, ತುಂಬ ಮೌಂಟೇನ್ಸ್ ಇತ್ತು. ಇಟ್ ವಾಸ್ ಬ್ಲಿಸ್ ಟು ರೈಡ್, ಬಟ್ ಆಫ್ಕೋರ್ಸ್ ಟೈರಿಂಗ್ ಆಲ್ ದ ಸೇಮ್. The nearest decent hotel we could find was near Nandi Hills. ನಂದಿ ಗ್ರ್ಯಾಂಡ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಡಿವಿಯೇಷನ್ ತೊಗೊಳಕ್ಕೆ ಜಸ್ಟ್ ಮುಂಚೆ ಒಂದು ಹೈವೇ ಇದೆ. ಸೊ ಅಲ್ಲಿವರೆಗೂ ವಿ ಡಿಡ್ ನಾಟ್ ಫೈಂಡ್ ಎನಿ ಡೀಸೆಂಟ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್. ಸೊ ಯಾ,
Do visit the place.